Hi guys, welcome back to my YouTube channel Creative Vlogs K13. Guys, actually ಹಾಸನ್ ಸ್ಟೈಲಲ್ಲಿ ಕಬಾಬ್ ಮಾಡೋದು ಸ್ಪೆಷಲ್ ಕಬಾಬ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸೊ ಒಂದು ಬಾಂಡಲಿಗೆ ಸಾಂಬಾರ್ ಬೀಜ, ಸ್ವಲ್ಪ ಒಣಮೆಣಸಿನ್ಕಾಯಿ, ಚಕ್ಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಇಷ್ಟನ್ನು ಸ್ವಲ್ಪ ನಾವು ಬಿಸಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಕಬಾಬ್ಗೆ ಸ್ವಲ್ಪ ನಾವು ಎಕ್ಸ್ಟ್ರಾ ಮಸಾಲೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದನ್ನು ನಾವು ಒಂದು ಬಾಂಡಲಿ ತಗೊಂಡು ಅದಕ್ಕೆ ಸ್ವಲ್ಪ ನಾವು ಇಷ್ಟು ಮಸಾಲೆ ಹಾಕೋಬಿಟ್ಟು ಸ್ವಲ್ಪ ಅದು ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ನಾವು ಅದನ್ನು ಹುರ್ಕೋಬೇಕು. ಹುರ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಹುರ್ಕೊಂಡು ಅದನ್ನು ಒಂದು ಗ್ರೈಂಡರ್ಗೆ ಹಾಕೋಬೇಕು. ಅದು ಸ್ವಲ್ಪ ಪುಡಿ ಆಗೋವರೆಗೂ ನಾವು ಈ ಥರ ಹಾಕೋಬೇಕು. ಇದನ್ನು ಇಷ್ಟೇ, ಇದಕ್ಕೇನು ಬೇರೆ ಥರ ಸಾಂಬಾರು ಸೊಪ್ಪು ಅದೆಲ್ಲ ಇಂಗ್ರೀಡಿಯೆಂಟ್ಸ್ ಏನೋ ಇವಾಗ ಹಾಕೋದು ಬೇಡ. ಜಸ್ಟ್ ಇದನ್ನು ಹಾಕೋಬಿಟ್ಟು ನಾವು ಮಿಕ್ಸಿಲಿಂದ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಇದು ಈ ಥರ ಫುಲ್ಲು ಸಣ್ಣಕ್ಕಾಗಬೇಕು. ಏನಕ್ಕೆ ಅಂತಂದರೆ ತುಂಬ ಗಟ್ಟಿ ದಪ್ಪ ಆಯಿತು ಅಂದರೆ ಕಬಾಬು ಟೇಸ್ಟ್ ಇರೋಲ್ಲ. ಈ ಥರ ಸಣ್ಣಕ್ಕಾಗಬೇಕು. ನೆಕ್ಸ್ಟ್ ಅದೇ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ನಮಗೆ ಎಷ್ಟು ಕೆ ಜಿ ಕ್ವಾಂಟಿಟಿ 2 kg ಇತ್ತು ಅಂತ ಅಂದರೆ ಡಿಪೆಂಡ್ಸ್ ಆಫ್ ನೀವು ಎಷ್ಟು ಕೆ ಜಿ ಚಿಕನ್ ಇರುತ್ತೆ ಆ ಕೆ ಜಿ ಮೇಲೆ ನೀವು ಬೆಳ್ಳುಳ್ಳಿನ ಹಾಕೊಳ್ಳಿ. ಸೊ ನಮ್ಮದು 2 kg ಇತ್ತು, ಅದಕ್ಕೋಸ್ಕರ ಒಂದು ಅರ್ಧ ಕಪ್ ಬೆಳ್ಳುಳ್ಳಿ ಹಾಕ್ತೀನಿ, ಒಂದು ಅರ್ಧ ಕಪ್ ಶುಂಠಿ, ಇಷ್ಟನ್ನು ಸಹ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನು ರುಬ್ಕೋತೀನಿ. ನೆಕ್ಸ್ಟ್ ಅದಕ್ಕೆ ಕಬಾಬ್ಗೆ ಚಿಕನ್ ಬೇಕಲ್ವಾ, ಅದಕ್ಕೋಸ್ಕರ ಚಿಕನ್ನ ಜಾಸ್ತಿ ಇತ್ತು, ಫಂಕ್ಷನ್ ಇತ್ತು, ಆ ಕಾರಣಕ್ಕೋಸ್ಕರ ಚಿಕನ್ ಜಾಸ್ತಿ ತಂದಿದ್ವಿ. ಅದರಲ್ಲೇ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಾಬ್ ಮಾಡ್ತಿದ್ವಿ. ನಮ್ಮ ಸಿಂಹ ನೋಡಿ ಕಬಾಬ್ ಬರೀ ಚಿಕನ್ ಕಟ್ ಮಾಡೋದನ್ನೇ ನೋಡ್ತಿತ್ತು, ಹಾಕು 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 ಅಂತ ಫುಲ್ ಬಗ್ಲುತ್ತಾ ಇತ್ತು. ಬಟ್ ನಾವು ಅದಕ್ಕೆ ಚಿಕನ್ ಹಾಕಲ್ಲ, ಅದು ಚಿಕನ್ ನೋಡಿದರೆ ಸಾಕು ಫುಲ್ಲು ಹೊರ್ಗಡೆನೇ ಹೋಗ್ತಾ ಇಲ್ಲ ಅವತ್ತೆಲ್ಲ. ನೆಕ್ಸ್ಟು ಒಂದು ಬಟ್ಲಿಗೆ ನಾವು ಏನು ಗ್ರೈಂಡ್ ಮಾಡಿರ್ತೀವಲ್ಲ ಆ ಮಸಾಲೆನ ಅದರೊಳಗಡೆ ಹಾಕಿ ಚಿಕನ್ ಹಾಕಿ ಆಮೇಲೆ ಒಂದು ಮೊಟ್ಟೆ, ನಾವೆಷ್ಟು ಅಂದರೆ 2 kgಗೆ 2 ಮೊಟ್ಟೆ ಆದರೆ ಸಾಕು. 1 kgಗೆ 1 ಮೊಟ್ಟೆ ಹಾಕಿದರೆ ಸಾಕು. ಯಾಕೆಂದರೆ ಮೊಟ್ಟೆ ಹಾಕಿದರೆ ತುಂಬ ಕಬಾಬು ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದೇ ಜೊತೆ ಮತ್ತು ಕಬಾಬ್ ಪೌಡರು, ಸ್ವಲ್ಪ ಕಬಾಬ್ ಪೌಡರ್ನ ಒಂದು ಪ್ಯಾಕ್ ಹಾಕಿದರೆ ಸಾಕು. ಯಾಕೆ 2 kg ಇರುತ್ತಲ್ಲ, ಸೊ ಹಂಗಾಗಿ 1 kg ಒಂದು ಕಬಾಬ್ ಪೌಡ್ರ್ ಹಾಕಿದರೆ ಸಾಕು. ನೆಕ್ಸ್ಟು ನಾವು ಏನು ಮಸಾಲೆ ಸ್ಟಾರ್ಟಿಂಗ್ ಮಾಡಿದ್ನಲ್ಲ, ಚಕ್ಕೆ ಒಣಮೆಣ್ಸಿನ್ಕಾಯಿ, ಆ ಮಸಾಲ ಏನು ಮಾಡ್ಕೊಂಡಿರ್ತೀವಲ್ಲ, ಸೊ ಅದನ್ನು ಸ್ವಲ್ಪ ಮಸಾಲೆ ಹಾಕಬೇಕು. ನೆಕ್ಸ್ಟ್ ಅದ್ರ ಜೊತೆ ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಹಾಕಿದರೆ ಕಬಾಬ್ಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಕಾರ್ನ್ಫ್ಲೋರು, ಇಷ್ಟು ಕಾರ್ನ್ಫ್ಲೋರ್ನ ನಮಗೆ ಎಷ್ಟು ಅಂದರೆ ಕ್ವಾಂಟಿಟಿ ಎಷ್ಟು ಇರುತ್ತೆ ಚಿಕನ್ನು ಅದ್ರ ಮೇಲೆ ನಮಗೆ ಜಾಸ್ತಿ ಹಾಕ್ಬಾರ್ದು. ಲಿಮಿಟಾಗಿ ಒಂದು 3 ಸ್ಪೂನ್ 2 ಸ್ಪೂನ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ಯಾಕೆಂದರೆ ಆಲ್ಮೋಸ್ಟ್ ಇರುತ್ತೆ ಪೌಡ್ರಲ್ಲೆಲ್ಲ ಉಪ್ಪು, ಕಬಾಬ್ ಪೌಡ್ರಲ್ಲಿ ಅಷ್ಟು ಇರಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನಾವೆಷ್ಟು ಮಿಕ್ಸ್ ಮಾಡಿ ಇಡ್ತೀವೋ ಅಷ್ಟು ತುಂಬ ಚೆನ್ನಾಗಿ ಅದು ಮಸಾಲೆ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಬಾಂಡಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಬಾಬ್ನ ನಾವು ಹಾಕಬೇಕು. ಅದು ಸ್ವಲ್ಪ ಕಲರ್ ಶೇಡ್ ಆಗಬೇಕು, ಬ್ರೌನ್ ಕಲರ್ ಥರ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಿಸ್ಬೇಕು. ಅಂದರೆ ಸ್ವಲ್ಪ ಬೇಗನೆ ಬೆಂದಿದೆ ಅಂತ ತೆಗಿಯೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೇಯ್ದ್ರೇ ಸ್ವಲ್ಪ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಫೈನಲಿ ನಾವು ಅದನ್ನು ಒಂದು ಪೇಪರ್ ಹಾಕ್ಬಿಟ್ಟು ಕಬಾಬ್ ಹಾಕಿದರೆ ಅದರಲ್ಲಿ ಏನಿರುತ್ತಲ್ಲ ಆಯಲ್ಲು ಅದೆಲ್ಲ ಅದಕ್ಕೆ ಬಿಟ್ಕೊಳ್ಳುತ್ತೆ. ಸೊ ನಾವು ಈ ಥರ ಮಾಡ್ಕೋಬೇಕು. ನೋಡಿ ನಮ್ಮದು ಹಾಸನ್ ಸ್ಟೈಲ್ ಸ್ಪೆಷಲ್ ಕಬಾಬು ಈ ಥರ ಫೈನಲಿ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಕ್ರಿಸ್ಪಿಯಾಗಿದೆ, ತುಂಬಾ ಸ್ಪೈಸಿಯಾಗಿದೆ. ಸೊ ಇದೇ ಥರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋ ಬೇಕು ಅಂದಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.